ಒಳ್ಳೆಯವರು ಏಕೆ ಕಷ್ಟಪಡುತ್ತಾರೆ? ಉತ್ತರ ಇಲ್ಲಿದೆ. ನಮಸ್ಕಾರ, ನಿಮ್ಮೆಲ್ಲರಿಗೂ ಸ್ವಾಗತ. ಮಹಾಭಾರತ ಯುದ್ಧದ ನಂತರ ಒಮ್ಮೆ ಅರ್ಜುನನು ಶ್ರೀಕೃಷ್ಣನನ್ನು ಒಂದು ಪ್ರಮುಖ ಪ್ರಶ್ನೆ ಕೇಳುತ್ತಾನೆ. ಕೃಷ್ಣ, ಧರ್ಮವನ್ನು ಪಾಲಿಸುವವರು ಮತ್ತು ಸತ್ಯವಂತರು ಏಕೆ ಯಾವಾಗಲೂ ಕಷ್ಟಪಡಬೇಕು? ಅವರಿಗೆ ಏಕೆ ಇಷ್ಟು ಅನ್ಯಾಯಗಳು ಆಗುತ್ತವೆ? ಈ ಪ್ರಶ್ನೆಗೆ ಉತ್ತರಿಸಲು ಶ್ರೀಕೃಷ್ಣನು ಬ್ರಾಹ್ಮಣನ ವೇಷ ಧರಿಸಿ ಅರ್ಜುನನನ್ನು ಒಂದು ಹಳ್ಳಿಗೆ ಕರೆದೊಯ್ಯುತ್ತಾನೆ. ಅವರು ಮೊದಲು ಒಬ್ಬ ದುಷ್ಟ ಮತ್ತು ಅಹಂಕಾರಿ ಶ್ರೀಮಂತನ ಬಳಿ ಆಶ್ರಯ ಕೇಳುತ್ತಾರೆ. ಕೃಷ್ಣನು ಅವನ ಮುರಿದು ಬಿದ್ದ ಗೋಶಾಲೆಯನ್ನು ದುರಸ್ತಿ ಮಾಡುತ್ತಾನೆ. ನಂತರ ಅವರು ದಯುಳ್ಳ ಬಡವನ ಗುಡಿಸಲಿಗೆ ಹೋಗುತ್ತಾರೆ. ಆತ ಅವರಿಗೆ ಆಹಾರ ನೀಡುತ್ತಾನೆ. ಅವನಿಗೆ ಜೀವನೋಪಾಯಕ್ಕೆ ಒಂದೇ ಒಂದು ಹಸು ಇತ್ತು. ಆದರೆ ರಾತ್ರಿ ಒಂದು ಸರ್ಪ ಬಂದು ಆ ಹಸುವನ್ನು ಕಚ್ಚಿಕೊಳ್ಳುತ್ತದೆ. ಈ ಎಲ್ಲಾ ಘಟನೆಗಳನ್ನು ಅರ್ಜುನನು ನೋಡುತ್ತಾನೆ. ಅರ್ಜುನನು ಗೊಂದಲದಿಂದ ಕೇಳುತ್ತಾನೆ, ದುಷ್ಟನಿಗೆ ಸಹಾಯ ಮಾಡಿದಿರಿ, ಆದರೆ ಈ ಒಳ್ಳೆಯ ಬಡವನ ಏಕೈಕ ಆಸ್ತಿಯ ನಾಶವನ್ನು ಏಕೆ ನೋಡಿ ಸುಮ್ಮನಿದ್ದಿರಿ? ಶ್ರೀಕೃಷ್ಣನು ವಿವರಿಸುತ್ತಾನೆ, ಆ ಶ್ರೀಮಂತನ ಗೋಶಾಲೆಯ ಅಡಿಯಲ್ಲಿ ದೊಡ್ಡ ನಿಧಿ ಇತ್ತು. ಗೋಶಾಲೆ ಹಾಳಾಗಿದ್ದರೆ ಆ ನಿಧಿ ಅವನಿಗೆ ಸಿಕ್ಕು ಅವನು ಇನ್ನಷ್ಟು ದುಷ್ಟನಾಗುತ್ತಿದ್ದನು. ಈ ಬಡವನು ಇಂದು ತನ್ನ ಅತ್ಯಂತ ಪ್ರೀತಿಪಾತ್ರರನ್ನು ಕಳೆದುಕೊಳ್ಳುವ ವಿಧಿಯನ್ನು ಹೊಂದಿದ್ದನು. ಆತನ ಮಗ ಅಥವಾ ಹೆಂಡತಿಯ ಜೀವ ಹೋಗುವುದಕ್ಕಿಂತ ಕೇವಲ ಹಸುವಿನ ಜೀವ ಹೋಗುವುದು ಉತ್ತಮ ಎಂದು ನಾನು ಭಾವಿಸಿದೆ. ಆಗ ಅರ್ಜುನನಿಗೆ ಸತ್ಯ ತಿಳಿಯಿತು. ದೇವರ ಮಾರ್ಗಗಳು ನಮಗೆ ನಿಗೂಢವಾಗಿ ಕಾಣಿಸಬಹುದು, ಆದರೆ ದೇವರು ಮಾಡುವ ಪ್ರತಿಯೊಂದು ಕೆಲಸವೂ ಕೊನೆಯಲ್ಲಿ ನಮ್ಮ ಒಳಿತಿಗಾಗಿಯೇ ಇರುತ್ತದೆ. ನೀವು ಕಲಿಯಬೇಕಾದ ನೀತಿ ಇದೆ. ಈ ಕಥೆಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ.